ನನಗೋಸ್ಕರ ನಾನು ದುಡಿತಾ ಇದ್ದೀನಿ, ಪ್ರೊಡಕ್ಷನ್ಗೋಸ್ಕರ ನಾನು ದುಡಿತೀನಿ ಇಲ್ಲ ಅಂತಿಲ್ಲ. ಬಟ್ ಎಂಡ್ ಆಫ್ ದ ಡೇ ನನ್ನ ಪರ್ಸನಲ್ ಬೆನಿಫಿಟ್ಸ್ಗೆ ತಾನೇ ದುಡಿಯೋದು. ಅವ್ರದ್ದು ಆಮೇಲೆ ಫಸ್ಟ್ ನಾನು ನೋಡ್ಕೋಬೇಕು ನನ್ನನ್ನು. ದುಡ್ಡೇ ಬರಲ್ಲ ನಿಮಗೆ, ನಾನು ಯಾಕೆ ದುಡಿಬೇಕು? ಸೊ ಅಂಥ ಪ್ರೊಡಕ್ಷನ್ಸಿಂದ ನಾನು ಎಂಟರ್ಟೈನ್ಮೆಂಟ್ ಮಾಡೋದೇ ಇಲ್ಲ. ಏನು 9 ಗಂಟೆಗೆ ರೆಡಿ ಆಗಿಲ್ಲ ಅಂತಂದರೆ ಮೈ ಮೇಲೆ ದೇವ್ರು ಬಂದಂಗೆ ಥರ ಆಡ್ತಾರೆ ಸೆಟ್ಟಲ್ಲಿ. ಅದೇ ಪೇಮೆಂಟ್ ಬಂದಾಗ ಇಲ್ಲ ಸರ್ ಲಾಸ್ ಆಗ್ಬಿಟ್ಟು ಕೊಡಲ್ಲ, ಈ ಥರದ್ದೆಲ್ಲ ಬರುತ್ತೆ. ನಾವ್ ಅನ್ಕೊಂಡಿರೋಷ್ಟು ಈಸಿ ಆರ್ಟಿಸ್ಟ್ ಲೈಫ್ ನಾನು ಅದೇ ಹೇಳಿದೆ, 1 ಇಯರ್ ಎಲ್ಲ ಕೆಲಸ ಬಿಟ್ಟು ಆರ್ಟಿಸ್ಟ್ ಆಗಿ ಬನ್ನಿ. ಅನುಭವಿಸೋದೊಂದ್ ಕಡೆ ಆದ್ರೆ ಸೆಟಲ್ ಆಗಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಯಾರು ಸೆಟ್ಲ್ ಆಗಕ್ಕೆ ಸಾಧ್ಯ ಇಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಬಾಟಿ. ಇವತ್ತು ನಮ್ ಜೊತೆಗೆ ಇರುವಂತಹ ಗೆಸ್ಟ್, ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇವರ ಒಂದು ಪಾತ್ರದಿಂದ ಒಂದು ಧಾರಾವಾಹಿ ಸೆಕೆಂಡ್ ಹಾಫ್ ಅಲ್ಲಿ ಕ್ಲಿಕ್ ಆಯ್ತು ಅಂತಾನೆ ಹೇಳ್ಬೋದು. ನಾನ್ ಮಾತಾಡ್ತಾ ಇರೋದು ಭಾಗ್ಯಲಕ್ಷ್ಮಿ ಧಾರಾವಾಹಿ ಬಗ್ಗೆ. ಮುಗ್ದೇ ಹೋಯ್ತು ಅಂತ ನಾವೆಲ್ಲ ಅನ್ಕೊಳ್ತಾ ಇರುವಾಗ ಕಿಶನ್ ಅನ್ನೋ ಒಂದು ರೋಲ್ ಧಾರಾವಾಹಿಗೆ ಕಿಕ್ ಸ್ಟಾರ್ಟ್ ಅನ್ನ ಕೊಡುತ್ತೆ. ಸೊ ಆ ರೋಲ್ ಮಾಡ್ತಾ ಇರುವಂತಹ ರಾಜೇಶ್ ಧ್ರುವ ಅವರು ನಮ್ ಜೊತೆಗೆ ಇದ್ದಾರೆ. ಆಲ್ಮೋಸ್ಟ್ 60%, ಇನ್ 40% ಆಫ್ ದಿ ಪ್ರೊಡಕ್ಷನ್ ತುಂಬಾ ಚೆನ್ನಾಗಿದೆ. ಮೇಜರ್ ಮೋಸ ಮಾಡುವಂತದ್ದು ಬಂದಿರೋದು ಹಾಗಾದ್ರೆ ತುಂಬಾ ಇದೆ. ಸೊ ಇವೆಲ್ಲ ಇವೆಲ್ಲ ನಮಗೆ ಗೊತ್ತಾಗ. ಇವಾಗ ಒಂದು ಪ್ರೊಡಕ್ಷನ್ ಹೌಸ್ ಅಂತ ನೀವು ಏನು ಹೋಗ್ತೀರಾ, ಚೆನ್ನಾಗಿ ಕೇಳ್ಕೊಂಡಿರ್ತೀರಾ, ಒಂದೊಂದು ಹೊಸ ಪ್ರೊಡಕ್ಷನ್ ಹೌಸ್ ಬಂದಿರುತ್ತೆ, ಇನ್ನೊಂದು ಎಸ್ಟಾಬ್ಲಿಷ್ಡ್ ಆಗಿರೋದೇ ಬಂದಿರುತ್ತೆ. ಆರ್ಟಿಸ್ಟ್ಗಳು ಏನು ಒಂದ್ ಕೆಲಸ ಸಿಗ್ಬೇಕು ಅನ್ನೋದು ಒಂದ್ ಕಡೆ ಆಗಿರುತ್ತೆ, ಇನ್ನೊಂದ್ ಕಡೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಆಗಿರುತ್ತೆ. ಸೊ ಇವೆರಡರ ಗೊಂದಲದಲ್ಲಿ ಆರ್ಟಿಸ್ಟ್ ಗಳು ಸಿಕ್ಕಾಕೊಂಡ್ಬಿಡ್ತಾರ ಒಂದೊಂದ್ಸಲ. ಬಿಕಾಸ್ ಮೋಸ ಹೋಗೋದೇ 60% ಅಂತ ಅದೇ. ಈಗ ನಾನು ನಿಮ್ಗೆ ಹೇಳೋದಲ್ಲ, ಆ 60% ನನ್ನ ಒಂದು ಇದರಲ್ಲಿ ನನ್ನೊಂದು ಬೌಂಡ್ರೀಸ್ ಇದೆ. ಅಂತ ಪ್ರೊಡಕ್ಷನ್ ಹೌಸ್ ಇಂದ ಕಾಲ್ ಬಂದ್ರೆ ಅಥವಾ ಏನಾದ್ರು ಕೇಳಿದ್ರೆ ನಾನು ಮಾಡೋದೇ ಇಲ್ಲ. ನನಗೋಸ್ಕರ ನಾನು ದುಡಿತಾ ಇದ್ದೀನಿ, ಪ್ರೊಡಕ್ಷನ್ ಹೌಸ್ಗೋಸ್ಕರ ನಾನು ದುಡಿತೀನಿ ಇಲ್ಲ ಅಂತಿಲ್ಲ. ಬಟ್ ಎಂಡ್ ಆಫ್ ದ ಡೇ ನನ್ನ ಪರ್ಸನಲ್ ಬೆನಿಫಿಟ್ಸ್ಗೆ ತಾನೇ ದುಡಿಯೋದು. ಅವ್ರದ್ದು ಆಮೇಲೆ ಫಸ್ಟ್ ನಾನು ನೋಡ್ಕೋಬೇಕು ನನ್ನನ್ನು. ದುಡ್ಡೇ ಬರಲ್ಲ ನಿಮಗೆ, ನಾನು ಯಾಕೆ ದುಡಿಬೇಕು? ಸೊ ಅಂತ ಪ್ರೊಡಕ್ಷನ್ ಹೌಸ್ ಇಂದ ನಾನು ಎಂಟರ್ಟೈನ್ಮೆಂಟ್ ಮಾಡೋದೇ ಇಲ್ಲ. ಅವರಿಂದ ಎಷ್ಟೇ ಕೋಟಿ ಆಫರ್ ಕೊಡ್ತೀನಿ ಅಂತಂದ್ರೆ ಮಾಡಲ್ಲ. ಸೊ ಡಿಸಿಷನ್ ಮೇಕಿಂಗ್ ಇಲ್ಲಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಇವತ್ತು ಹೊಸಬ್ರಿಗೆ ಗೊತ್ತಾಗಲ್ಲ, ಹೊಸಬ್ರಿಗೆ ಬೇಕಾಗಿ ಮೇಜರ್ಲಿ ಚಾನ್ಸ್. ನಾನು ಹೊಸಬನೇ ಇಲ್ಲ ಅಂತಲ್ಲ, ಇಲ್ಲ ನೀವೆಂತ ಹೊಸಬ, ನಾನು ಹೊಸಬನೇ. ಪ್ರತಿ ಪಾತ್ರ ಮಾಡಿದಾಗಲೂ ನಾನು ಹೊಸಬನೇ. ಸೊ ನನಗೂ ಹಶ್ವಿದೆ. ನಂಗೆ ಈಗಲೂ ನನಗೆ ಎಷ್ಟೇ ಪ್ರಾಜೆಕ್ಟ್ ಸಿಕ್ಕರು ಬೇಕು ಅನ್ನೋ ಹಶ್ವಿದೆ. ಮಾಡ್ತೀನಿ ಕೂಡ, ಅದಿಲ್ಲ ಅಂತಿಲ್ಲ. ಡೇಟ್ಸ್ ನ ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕು. ಬಟ್ ನೀವು ಮಾಡಿದ ಕಷ್ಟಪಟ್ಟಿದ್ದು ದುಡ್ಡು ನಿಮ್ ಕೈ ಸೇರಲ್ಲ ಅಂತಂದ್ರೆ ನೀವು ಮಾಡಿ ಪ್ರಯೋಜನ ಏನು? ಅದು ನಿಜ ಅಲ್ವಾ? ನಾನು ಅದನ್ನ ಹೇಳೋದು. ಫಸ್ಟ್ ನೀವು ನಿಮ್ಮ ಒಂದು ಸೇಫರ್ ಝೋನ್ ನ ಚೂಸ್ ಮಾಡ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ಎಲ್ಲ ಸಮಾಜ ಸೇವೆ ಎಲ್ಲ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲಿ ದುಡ್ಡಿಲ್ಲ, ನಿಮಗೆ ಊಟಕ್ಕೆ ಗತಿ ಇಲ್ಲ, ನೀವು ಇನ್ನೊಬ್ರದ್ದು ತಟ್ಟೆಲಿ ಊಟ ಹಾಕೋಕ್ ಹೋಗ್ತೀರಾ ಅಂತಂದ್ರೆ ಏನ್ ಮಾಡೋದು? ಫಸ್ಟ್ ನಮ್ಮನ್ನ ನಾವು ನೋಡ್ಕೋಬೇಕು. ಬಟ್ ಅದರಲ್ಲಿ ಲಾಸ್ ಆದ್ರೂ ಓಕೆ, ಪ್ರಾಫಿಟ್ ಆದ್ರೂ ಬಂದ್ರೆ ಓಕೆ. ನಮ್ಮ ಒಂದು ಎಥಿಕ್ಸ್ ನ ಬಿಟ್ಕೊಡ್ಬಾರ್ದು ಅಂತ ತುಂಬಾ ಜನ ದುಡ್ಡನ್ನ ಕೊಟ್ಬಿಡ್ತಾರೆ. ಟೈಮ್ ತಗೊಂಡಾದ್ರು ಕೊಡ್ತಾರೆ, ಇಲ್ಲ ಅಂತಿಲ್ಲ. ಬಟ್ ನಿಮ್ ಟೈಮಿಗೆ ಬರಲ್ಲ. ಅವ್ರ ಟೈಮಿಗೆ ನೀವು ಆನ್ ಟೈಮ್, ಏನು 9 ಗಂಟೆಗೆ ರೆಡಿ ಆಗಿಲ್ಲ ಅಂತಂದ್ರೆ ಮೈ ಮೇಲೆ ದೇವ್ರು ಬಂದಂಗೆ ತರ ಆಡ್ತಾರೆ ಸೆಟ್ಟಲ್ಲಿ. ಅದೇ ಪೇಮೆಂಟ್ ಬಂದಾಗ ಇಲ್ಲ ಸರ್ ಲಾಸ್ ಆಗ್ಬಿಟ್ಟಿದೆ ಕೊಡಲ್ಲ, ಈ ತರದೆಲ್ಲ ಬರುತ್ತೆ. ನೀವ್ ಹಂಗಿರ್ಬೇಕಾದ್ರೆ ನಾವು ಹಿಂಗೇ ಇರ್ಬೇಕು ಅಂತ ನೀವ್ ಹೆಂಗೆ ಡಿಸಿಷನ್ ತಗೋತೀರಾ? ನಿಮ್ದೊಂದು ಎಥಿಕ್ಸ್ ನಮ್ದೊಂದು ಎಥಿಕ್ಸ್. ಕ್ವೆಶ್ಚನ್ ಮಾಡೋಕ್ ಆಗೋದಿಲ್ಲ. ಮಾಡ್ದು ಹಿಂಗೆ ಹೇಳ್ತಾರೆ ಅಂತ, ಯಾಕಂದ್ರೆ ಎಲ್ಲ ಮುಗ್ದೋಗಿರುತ್ತಲ್ಲ. ಸೊ ನಾವ್ ಅನ್ಕೊಂಡಿರೋಷ್ಟು ಈಸಿ ಆರ್ಟಿಸ್ಟ್ ಲೈಫ್. ನಾನು ಅದೇ ಹೇಳಿದೆ, 1 ಇಯರ್ ಎಲ್ಲ ಕೆಲಸ ಬಿಟ್ಟು ಆರ್ಟಿಸ್ಟ್ ಆಗಿ ಬನ್ನಿ. ಅವಾಗ ನಂಗೆ ಗೊತ್ತಾಗತ್ತೆ ಅಂತೀರ? ಗೊತ್ತಾಗದ, ನರಕ ತೋರಿಸ್ಬಿಡ್ತಾರೆ ನಿಮ್ಗೆ. ಇವಾಗ ನಾನು ಆಲ್ಮೋಸ್ಟ್ 15 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ಅಗ್ನಿಸಾಕ್ಷಿ ಸ್ಟಾರ್ಟ್ ಆಗಿನೇ 12 ವರ್ಷ ಆಯ್ತು. ಆ 12 ವರ್ಷದಲ್ಲಿ ಆಲ್ಮೋಸ್ಟ್ ಒಂದು 13-14 ಪ್ರಾಜೆಕ್ಟ್ ಮಾಡಿದೀನಿ, ಸೀರಿಯಲ್ಸೇ. ಎಷ್ಟು ಅನುಭವಿಸಿರ್ಬೇಡ. ಅನುಭವಿಸೋದೊಂದ್ ಕಡೆ ಆದ್ರೆ ಸೆಟಲ್ ಆಗಿದ್ದೀರಾ ಅನ್ನೋದು ನನ್ನ ಪ್ರಶ್ನೆ. ಯಾರು ಸೆಟಲ್ ಆಗಕ್ ಸಾಧ್ಯ ಇಲ್ಲ. ಸೀರಿಯಲ್ ಇಂಡಸ್ಟ್ರಿಯಿಂದ ಬಂದು ನೀವು ಸೆಟಲ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರು 25 ವರ್ಷ ಬೇಕು ಈಗಿನ ಟೈಮ್ಗೆ. ಆಗ ಒಂದ್ ಕಾಲ ಇತ್ತು, ಈ ಟಿವಿ ಮತ್ತೆ ಉದಯ ಎರಡೇ ಇತ್ತು ಅವಾಗ ಚಾನಲ್. ಅವಾಗ ಹೆಂಗೆ ಅಂತಂದ್ರೆ ಪಕ್ಕದ ಸೆಟ್ ಅಲ್ಲಿ ವರ್ಕ್ ಮಾಡೋರೆ ಈ ಸೆಟ್ ಅಲ್ಲೂ ವರ್ಕ್ ಮಾಡ್ತಿದ್ರು, ಆರ್ಟಿಸ್ಟ್ ಆಗಿ, ಟೆಕ್ನಿಷಿಯನ್ಸ್ ಆಗಿ. ಎಷ್ಟೋ ಜನ ಸರ್ ಒಂದ್ ಸೀನ್ ಇದೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಈ ಕಡೆಯಿಂದ ಬಂದ್ ಮಾಡಿ ಹೋದವರು ಇದಾರೆ. ತಿಂಗಳ ಪೂರ್ತಿ ಕೆಲಸ ಮಾಡಿದವರು ಇದಾರೆ. ಅವಾಗಿನ ಒಂದು ಪೇಮೆಂಟ್ ಮೋಡ್ ಬೇರೆ ತರ ಇತ್ತು, ಇಲ್ಲ ಅಂತಿಲ್ಲ. 30 ದಿನ ನೀವು ಕೆಲಸ ಮಾಡ್ತೀರಾ ರೀ. ದಿನಕ್ಕೆ 1,000 ರೂಪಾಯಿ ಇಟ್ಕೊಳ್ಳಿ ಹೋಗ್ಲಿ, 30,000 ರೂಪಾಯಿ ಆಗಿನ ಟೈಮ್ಗೆ.
ಅಂದ್ರೆ ಈಗಿನ ಟೈಮ್ಗೆ ಅದು ಆಲ್ಮೋಸ್ಟ್ 1.25 ಲಕ್ಷ. ಮತ್ತೆ ಸೇವಿಂಗು ಮಾಡಿ, ಏನೇನ್ ಶೋಕಿಗಳು ಮಾಡ್ತಿರೋ ಮಾಡಿ, ಬಟ್ಟೆ ನಾವೇ ತಗೋಬೇಕು, ಯಾರು ಬೇರೆಯವ್ರು ಬಂದು ಕೊಡಲ್ಲ. ಎಲ್ಲನೂ ಮಾಡಿ ಸೇವಿಂಗ್ಸ್ ಮಾಡ್ಬೋದಿತ್ತು, ಕಾರು ಗೀರು ತಗೊಂಡು ಮಾಡ್ಬೋದಿತ್ತು, ಇಲ್ಲ ಅಂತಿಲ್ಲ. ಈಗಿನ ಟೈಮ್ ಹೆಂಗಾಗಿದೆ ಅಂತಂದ್ರೆ ತಗೊಳ್ಳೋದು 10 ರೂಪಾಯಿ, ಖರ್ಚು ಮಾಡೋದು 8 ರೂಪಾಯಿ. 2 ರೂಪಾಯಿ ಎಲ್ಲೋಯ್ತು? ಓಡಾಡಕ್ಕೆ ಹೋಯ್ತು. ಸೇವಿಂಗ್ಸ್ ಏನು ಕೈಯಲ್ಲಿ ಉಳಿಯಲ್ಲ ಅಂತ ಆಯ್ತು. ನಥಿಂಗ್, ಝೀರೋ. ನೀವು ಸ್ಮಾರ್ಟ್ ಆಗಿದ್ರೆ ನಿಮ್ಮ ಒಂದು ಚಟ ಮತ್ತೊಂದು ಶೋಕಿ ಏನೇನಿರುತ್ತೆ ಆ ಲೈಫ್ನೆಲ್ಲ ಸ್ವಲ್ಪ ಝೀರೋ ಮಾಡ್ಕೊಂಡ್ರೆ ಸ್ವಲ್ಪ ನೋಡ್ಬೋದು ಅಕೌಂಟ್ ಅಲ್ಲಿ, ಹಿಂಗಿದ್ಯಾ, ಇದೆಯಾ ಅಂತ. ಸೊ ನಾವು ಒಂದಿಷ್ಟು ಜನ ಆರ್ಟಿಸ್ಟ್ ಗಳನ್ನ ನೋಡಿದೀವಿ. ಕೆಲವೊಬ್ರು ಈ ಕಡೆ ಆಕ್ಟಿಂಗ್ ಅನ್ನು ಮಾಡ್ಕೊಂಡಿರ್ತಾರೆ, ಆ ಕಡೆ ಸೈಡ್ ಬಿಸ್ನೆಸ್ ಅಥವಾ ಬೇರೆ ಕೆಲಸ ಮಾಡ್ಕೊಂಡಿರ್ತಾರೆ. ಇನ್ನೊಂದಿಷ್ಟು ಕೆಲವು ಆರ್ಟಿಸ್ಟ್ ಗಳು ಆಕ್ಟಿಂಗ್ ಮೇಲೆ ಡಿಪೆಂಡೆನ್ಸಿ ಬೆಳ್ಕೊಂಡಿರ್ತಾರೆ, ಅದನ್ನ ಬಿಟ್ರೆ ಬೇರೆ ಏನೂ ಇರೋದಿಲ್ಲ ಅಂತ. ಇಂಥ ಸಂದರ್ಭದಲ್ಲಿ ಆಕ್ಟರ್ಸ್ಗೆ, ಆರ್ಟಿಸ್ಟ್ ಗಳಿಗೆ ಎಷ್ಟು ಕಷ್ಟ ಆಗತ್ತೆ ಲೈಫ್ ಅನ್ನ ಲೀಡ್ ಮಾಡೋದು, ಹಾಗೆ ಸೈಡಿಗೆ ಒಂದು ಬಿಸ್ನೆಸ್ ಇರ್ಬೇಕಪ್ಪ ಅಂತ ನಿಮ್ಗೂ ಅನ್ಸುತ್ತಾ ಅಂತ? ಖಂಡಿತ ಬೇಕು. ಕಂಪ್ಲೀಟ್ ಡಿಪೆಂಡೆಂಟ್ ಆಗಿರಬಾರ್ದು ಅಂತ ನಾನು ಹೇಳ್ತಾ ಇರ್ತೀನಿ. ಅಂದ್ರೆ ನೀವೀಗ ಏನೋ ಸಾಫ್ಟ್ವೇರ್ ಮಾಡ್ತಿರ್ತೀರಾ, ನಿಮ್ಗೆ ಓಕೆ. ಸಾಫ್ಟ್ವೇರ್ ಮಾಡೋರೇನೆ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ಮೇಲೆ 10 ಬಿಸ್ನೆಸ್ ಗಳನ್ನ, ಸ್ಟಾರ್ಟ್ಅಪ್ ಗಳನ್ನ ಮಾಡ್ಕೊಂಡಿದ್ದಾರೆ. ಹೋಟೆಲ್, ಏನೋ ಇನ್ನೊಂದು ರೆಸ್ಟೋರೆಂಟ್ಸ್, ಅಥವಾ ಏನೋ ರಿಯಲ್ ಎಸ್ಟೇಟ್, ಇನ್ನೊಂದು ಮತ್ತೊಂದು. ಸೇಫರ್ ಝೋನ್ ಅಲ್ಲಿ ಇರುವಂತ ಅವ್ರುಗಳೇ ಏನೋ ಮಾಡ್ತಾರೆ ಅಂತಂದ್ರೆ ನಾವು ನಾಳೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ನಾಳೆನೇ ಸೀರಿಯಲ್ ವೈಂಡ್ ಅಪ್ ಅಂತ ನಮ್ಗೆ ಇವತ್ತು ಕಿವಿ ಬೀಳ್ಬೋದು. ವಾಟ್ ನೆಕ್ಸ್ಟ್? ಅಟ್ ಲೀಸ್ಟ್ ಬೇರೆ ಇಂಡಸ್ಟ್ರಿ ಆದ್ರೆ ನೋಟಿಸ್ ಪೀರಿಯಡ್ ಅಂತ ಇರುತ್ತೆ, ಏನೋ ಪ್ರಯರ್ ಇನ್ಫಾರ್ಮೇಶನ್ಸ್ ಇರುತ್ತೆ, ನಮ್ಗೇನು ಇರಲ್ಲ. ಕೆಲವೊಂದ್ಸಲ ಅವ್ರುಗಳಿಗೆ ಗೊತ್ತಿದ್ರು ವೈಂಡ್ ಅಪ್ ಆಗುತ್ತೆ ಅಂತ ಗೊತ್ತಿದ್ರು ನಮ್ಗೆ ಹೇಳಲ್ಲ. ನಮ್ಗೆ ಯಾವ್ದೋ ಬೇರೆ ಮೂಲಗಳಿಂದ ಬರಬೇಕು. ಒಂದಷ್ಟು ವರ್ಷ ಕಾಂಟ್ಯಾಕ್ಟ್ ಮಾಡ್ಕೊಂಡಿರೋದಕ್ಕೆ ಮುಗಿತದೆ ಅಂತಪ್ಪ ಹುಷಾರು, ಈ ತರ ಯಾರೋ ಹೇಳ್ತಾರೆ, ನಮ್ಗಳಿಗೆ ಗೊತ್ತಿರುತ್ತೆ. ನಾವು ಓಕೆ ಏನ್ ಮಾಡೋಣ ನೆಕ್ಸ್ಟ್ ಅಂತ ಅನ್ಕೋತಾ ಇರ್ತೀವಿ. ಈ ತರದಲ್ಲಿ ಇದ್ದಾಗ ನಿಮ್ಗೆ ಸೈಡ್ ಬಿಸ್ನೆಸ್ ಆಗ್ಲಿ ಇನ್ನೊಂದಾಗ್ಲಿ ಬೇಕೇ ಬೇಕು. ಅದು ಎಲ್ಲೋ, ಅಥವಾ ಸ್ಟಾಕ್ಸ್, ಅದು ತುಂಬಾ ಈಸಿ ಇಲ್ಲ, ಗೊತ್ತಿರಬೇಕು. ಎಲ್ಲೋ ಒಂದ್ ಕಡೆ ನಿಮ್ ದುಡ್ಡನ್ನ ಸೇವ್ ಮಾಡಿ. ಆರ್ಟಿಸ್ಟ್ ಆದ್ರಿಗೆ ಹೇಳ್ತಾರೆ ಅದು. ಸೊ ನೀವು ಸೇವ್ ಮಾಡ್ತಾ ಇದ್ದೀರಾ ಅಂತ? ಏನೋ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ತರ. ಅದೇ ಹೇಳದಲ್ಲ, ದುಡಿಯೋದತ್ತು, ಖರ್ಚಾಗದ 8, ಉಳಿಯೋದು 2, ಎಲ್ಲೋಗುತ್ತೆ ಗೊತ್ತಾಗಲ್ಲ. ಸೊ ಅದು ನಮ್ಗೆ ಹೆಂಗಂತಂದ್ರೆ ಒಂದೊಂದು ಏಜ್ ಮೆಚುರಿಟಿ ಬಂದ್ಮೇಲೆ ಅದರ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಮುಂಚೆ ಎಲ್ಲ ನಾವು ಶೋಕಿ ಮಾಡಿ ಕಳೆದಿರೋರೇನೆ, ಆ ಪ್ರಶ್ನೆ ಬೇರೆ. ಇವಾಗ ಅದರ ಒಂದು ಅನುಭವ ಗೊತ್ತಾಗುತ್ತೆ. ಅದಕ್ಕೆ ಹೇಳೋದು, ಏಜ್, ಮೆಚುರಿಟಿ, ಎಕ್ಸ್ಪೀರಿಯನ್ಸ್ ಪ್ರತಿಯೊಂದು ಮ್ಯಾಟರ್ ಆಗುತ್ತೆ. ನಾವು ಒಂದೊಂದು ಡ್ರೆಸ್ ತಗೋಬೇಕಾದ್ರೂ ಇದು ಬೇಕಾ, ಇವಾಗ ಯೋಚನೆ ಮಾಡ್ತೀವಿ, ಇವಾಗ ಬೇಕಾ, ಯಾಕೆ ಇಷ್ಟೊಂದು ಕಾಸ್ಟ್ಲಿ ತಗೋಬೇಕು, ಇನ್ನೂ ಕಮ್ಮಿಗೆ ಸಿಗುತ್ತಲ್ಲ, ಹೋಗೋಣ. ಇಷ್ಟೊಂದೆಲ್ಲ ಯೋಚನೆ ಮಾಡೋರು ನಿಮ್ ಜೀವನದ ಬಗ್ಗೆ, ಫ್ಯೂಚರ್ ಬಗ್ಗೆ ನೀವು ಮಾಡ್ಕೊಂಡಿಲ್ಲ ಅಂದ್ರೆ. ಇದಾಗಿತ್ತು ರಾಜೇಶ್ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ನಮ್ಮ ವಿಶ್ವವಾಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.